ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಬನ್ನಿ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಒಂದು ಟೇಸ್ಟಿಯಾಗಿರೋ ರೆಸಿಪಿನ ತೋರಿಸ್ತಾ ಇದ್ದೀನಿ. ಟೊಮಾಟೊ ಹಣ್ಣಿಂದ ಯಾವ ಥರ ರೆಸಿಪಿ ಮಾಡ್ತಾ ಇದ್ದೀನಿ, ನಾನು ಏನು ರೆಸಿಪಿ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಮುಂದೆ ವಿಡಿಯೋದಲ್ಲಿ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ, ಹಾಗೆ ತೋರಿಸ್ತಾ ಹೋಗ್ತೀನಿ. ಬನ್ನಿ ಫ್ರೆಂಡ್ಸ್, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡಿಕೊಂಡು ನಾನು ಹಾಕುವಂಥ ಎಲ್ಲ ವೀಡಿಯೋಸ್ಗಳನ್ನು ನೋಡ್ತಾ ಹೋಗಿ, ನನಗೆ ಪ್ರೋತ್ಸಾಹ ಕೊಡ್ತಾ ಹೋಗಿ ಅಂತ ಹೇಳಿ ನಿಮ್ಮಲ್ಲಿ ವಿನಂತಿ ಮಾಡ್ಕೊತೀನಿ. ಬನ್ನಿ ಫ್ರೆಂಡ್ಸ್, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಟೊಮ್ಯಾಟೊ ಹಣ್ಣು ನಾನು ನೋಡಿ ಒಂದು ಕಾಲು ಕೆ ಜಿ ಮೇಲೆ ಇದೆ. ಇದು ಅಷ್ಟು ಟೊಮ್ಯಾಟೊ ಹಣ್ಣನ್ನು ತೊಗೊತಾ ಇದ್ದೀನಿ. ಮತ್ತು ಇಲ್ಲಿ ನೋಡಿ, ಎರಡು ಚಿಕ್ಕ ಲಿಂಬೆಹಣ್ಣು ಗಾತ್ರದ ಈರುಳ್ಳಿನ ಕಟ್ ಮಾಡ್ಕೊಂಡಿದ್ದೀನಿ. ನಂತರ ಫುಡ್ ಕೇಸರಿನ ತೊಗೊಂಡಿದ್ದೀನಿ ಸ್ವಲ್ಪ. ನಂತರ 2-3 ಚಕ್ಕಿ ತೊಗೊಂಡಿದ್ದೀನಿ. ನಂತರ ಒಂದೇ ಒಂದು ಏನಪ್ಪ ಅಂತಾರೆ ಏಲಕ್ಕಿ ತೊಗೊಂಡಿದ್ದೀನಿ. ನಂತರ ಕಾಳು ಮೆಣಸು ತೊಗೊಂಡಿದ್ದೀನಿ, ಒಂದು 5-6, ಒಂದು 3 ಲವಂಗ ತೊಗೊಂಡಿದ್ದೀನಿ. ನಂತರ ಒಂದು 4 ಬಾದಾಮ್ ತೊಗೊಂಡಿದ್ದೀನಿ, ಒಂದು 4-5 ಹೋಳು ಬೆಳ್ಳುಳ್ಳಿನ ತೊಗೊಂಡಿದ್ದೀನಿ. ಇದನ್ನೆಲ್ಲ ಹಾಕಿಬಿಟ್ಟು ನಾನು ಏನು ಮಾಡ್ತಾಯಿದ್ದೀನಿ ಅಂತ ಅಂದರೆ, ಟೊಮ್ಯಾಟೊ ಸಾಸ್ ಹೇಗೆ ಮಾಡೋದು, ಮನೆಯಲ್ಲೇ ನಾವು ಹೇಗೆ ಮಾಡ್ಕೋಬೋದು ಅಂತ ಹೇಳಿಬಿಟ್ಟು ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ. ಬನ್ನಿ ನೋಡ್ತಾ ಹೋಗಿ. ಹಾಗೆ ನಾನು ಒಂದು ಬೌಲಷ್ಟು, ಅಂದರೆ ಇಷ್ಟು ಚಿಕ್ಕ ಬೌಲಿಂದ ಒಂದು ಬೌಲಷ್ಟು ಸಕ್ಕರೆನ ತೊಗೊತಾ ಇದ್ದೀನಿ. ಇದನ್ನು ಕೂಡ ಹಾಕಬೇಕು. ಹಾಗೆ ಸ್ವಲ್ಪ ಉಪ್ಪನ್ನು ಕೂಡ ಸ್ವಲ್ಪ ಹಾಕಬೇಕಾಗುತ್ತೆ. ಅದನ್ನು ಯಾವ ಪ್ರಮಾಣದಲ್ಲಿ ಹಾಕ್ತೀನಿ ಅಂತ ಹೇಳಿಬಿಟ್ಟು ನಾನು ನಿಮಗೆ ರೆಸಿಪಿನ ತಯಾರು ಮಾಡ್ತಾ ನಿಮಗೆ ತೋರಿಸ್ತಾ ಹೋಗ್ತೀನಿ. ಬನ್ನಿ ಫ್ರೆಂಡ್ಸ್, ಟೊಮ್ಯಾಟೊನ ಹೆಚ್ಕೊಳ್ಳೋಣ. ಒಂದು ಟೊಮ್ಯಾಟೊಲ್ಲಿ ಒಂದು 4-5 ಹೋಳನ್ನ ಮಾಡೋಣ. ನೋಡ್ಕೊಂಡು ಹೆಚ್ಕೊಳ್ಳಿ ಟೊಮ್ಯಾಟೊನ. ನನ್ನ ಮಗಗೆ ಟೊಮ್ಯಾಟೊ ಸಾಸ್ ಅಂದರೆ ತುಂಬ ಇಷ್ಟ. ಏನೆಲ್ಲ ತಿಂತಾನೆ, ಎಲ್ಲದರಲ್ಲೂ ಟೊಮ್ಯಾಟೊ ಸಾಸ್ನೇ ಯೂಸ್ ಮಾಡ್ತಾನೆ ನನ್ನ ಮಗ. ಅದಕ್ಕೆ ಒಂದ್ಸಲ ಮನೇಲಿ ಟ್ರೈ ಮಾಡೋಣ ಅಂತ ಹೇಳಿ ಒಂದ್ಸಲ ಮಾಡಿದ್ದೆ, ಚೆನ್ನಾಗಿ ಬಂದಿತ್ತು. ಅದರಿಂದ ಮತ್ತೆ ಮಾಡೋಣ ಅಂತ ಹೇಳಿ ಮಾಡ್ತಾಯಿದ್ದೀನಿ. ನೋಡಿ ಫ್ರೆಂಡ್ಸ್, ಟೊಮ್ಯಾಟೊ ಅಷ್ಟಾಗಿದೆ. ಈಗ ಇದಕ್ಕೆ ನಾನು ಒಗ್ಗರಣೆ ಕೊಡ್ತೀನಿ. ಬನ್ನಿ ನೋಡಿ ಫ್ರೆಂಡ್ಸ್, ನಾನು ಒಂದು ಪಾತ್ರೆನ ಇಟ್ಟಿದ್ದೀನಿ. ಅದಕ್ಕೆ ಸ್ವಲ್ಪನೇ ಎಣ್ಣೆ ಬಿಡ್ತೀನಿ. ಅದು ಕಾದಿಲ್ಲ, ಇನ್ನು ಪಾತ್ರೆ ಕಾಯಬೇಕು. ಫ್ರೆಂಡ್ಸ್, ಈಗ ಪಾತ್ರೆ ಕಾದಿದೆ. ನಾನು ಸ್ವಲ್ಪ ಎಣ್ಣೆ ಬಿಡ್ತೀನಿ. ಇದಕ್ಕೆ ಜಾಸ್ತಿ ಎಣ್ಣೆ ಹಾಕಬಾರ್ದು, ಸಾಸ್ ಮಾಡ್ತಿರೋದಲ್ವ, ಅದರಿಂದ. ಎಣ್ಣೆ ಕಾದ ನಂತರ ನಾವು ಡೈರೆಕ್ಟಾಗಿ ಟೊಮ್ಯಾಟೊ ಹಾಕಬೇಕಾಗುತ್ತೆ. ನೋಡಿ ಫ್ರೆಂಡ್ಸ್, ಎಣ್ಣೆ ಕಾದಿದೆ. ಈ ಎಣ್ಣೆಗೆ ನಾನು ಟೊಮ್ಯಾಟೊನ ಬಿಡ್ತಾ ಇದ್ದೀನಿ. ನೋಡಿ, ಟೊಮ್ಯಾಟೊ ಬಿಟ್ಟಿದ್ದೀನಿ. ಟೊಮ್ಯಾಟೊ ನಂತರ ನಾನು 2 ಈರುಳ್ಳಿನ ಹಾಕ್ತಾಯಿದ್ದೀನಿ. ನೋಡಿ, 2 ಈರುಳ್ಳಿ, ಆಮೇಲೆ ಒಂದು 4 ಬಾದಾಮಿ, ನಂತರ ಕಾಳು ಮೆಣಸು, ನಂತರ 2 ನೋಡಿ ಚಕ್ಕಿ, ಲವಂಗ, ಆಮೇಲೆ ನೋಡಿ ಏಲಕ್ಕಿ, ಆಮೇಲೆ ಫುಡ್ ಇದು ಕೇಸರು, ನಂತರ ಸ್ವಲ್ಪ ಬೆಳ್ಳುಳ್ಳಿನ ಹಾಕ್ತಾಯಿದ್ದೀನಿ. ಈಗ ಇದು ಎಲ್ಲದೂ ಕೂಡ ಮಿಕ್ಸ್ ಮಾಡಿ ನಾವು ಅದಕ್ಕೆ ಒಂದು ಪ್ಲೇಟ್ ಮುಚ್ಚಿಬಿಡೋಣ, ಆಯಿತಾ? ನೋಡಿ ಫ್ರೆಂಡ್ಸ್, ಇದಕ್ಕೆ ನಾವು ಸ್ವಲ್ಪ ಮಿಕ್ಸ್ ಮಾಡೋಣ ಎಲ್ಲದೂ ಕೂಡ. ನೋಡಿ, ಈ ಥರ ಮಿಕ್ಸ್ ಮಾಡಿಬಿಡೋಣ ಇದನ್ನು. ಈಗ ನಾವು ಇದಕ್ಕೆ ನೀರು ಹಾಕೋದು ಬೇಡ, ಏನು ಬೇಡ, ಸ್ವಲ್ಪ ಉಪ್ಪು ಹಾಕೋಣ ಅಷ್ಟೇ.
ನೋಡಿ ನಾನು ಇಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ. ಈಗ ಇದಕ್ಕೆ ನಾವು ಪ್ಲೇಟ್ ಮುಚ್ಚಿ ಇಡೋಣ. ಈಗ ನೋಡಿ ಫ್ರೆಂಡ್ಸ್, ಇದಕ್ಕೆ ನಾನು ಒಂದು ಪ್ಲೇಟ್ನ ಮುಚ್ಚಿಡ್ತಾ ಇದ್ದೀನಿ. ಇದು ಬೇಯೋವರೆಗೂ ಒಂದು 15 ಮಿನಿಟ್ಸ್ ಆದರೂ ಇದು ನೀಟಾಗಿ ಬೇಯಬೇಕಾಗುತ್ತೆ. ಮೆತ್ತಗಾಗೋವರೆಗೂ ಬೇಯಲಿ ಇದು. ನೋಡಿ ಫ್ರೆಂಡ್ಸ್, ಸ್ವಲ್ಪ ಬೆಂದಿದೆ ಇದು. ನೋಡಿ ಈ ಥರ ಬೆಂದಿದೆ. ಇನ್ನೂ ಬೇಯಬೇಕಾಗುತ್ತೆ ಇದು, ಇನ್ನೂ ಮೆತ್ತಗಾಗೋ ಹಾಗೆ ಬೇಯಬೇಕು. ನೋಡಿ ಟೊಮಾಟೊ ಬೆಂದಿದೆ. ಇದಕ್ಕೆ ನಾನು ಸಕ್ಕರೆ ಎಷ್ಟು ಬೇಕು, ಒಂದು ಬೌಲಿಗೆ ಅರ್ಧ ಬೌಲನ್ನು ಹಾಕ್ಕೊತಾ ಇದ್ದೀನಿ ಸಕ್ಕರೆನ. ನೋಡಿ ಇದನ್ನು ಹಾಕ್ಬಿಟ್ಟು ನೀಟಾಗಿ ಕಲಿಸ್ಕೋಬೇಕಾಗುತ್ತೆ. ಈಗ ಇದು ತಣ್ಣಗಾದ್ಮೇಲೆ ನಾನು ಇದನ್ನು ಮಿಕ್ಸಿ ಜಾರಲ್ಲಿ ಹಾಕಿಬಿಟ್ಟು ಮಿಕ್ಸಿ ಮಾಡ್ತೀನಿ. ಆಫ್ ಮಾಡಿಬಿಡೋಣ ಗ್ಯಾಸಿಗೆ. ನೋಡಿ ನೀಟಾಗಿ ಬೆಂದಿದೆ, ಎಲ್ಲ ನೀರು ಬಿಟ್ಕೊಂಡಿದೆ. ನೋಡಿ ಫ್ರೆಂಡ್ಸ್, ಆಗಿದೆ ಇದು ನೋಡಿ ಫ್ರೆಂಡ್ಸ್, ಟೊಮಾಟೊ ಸಾಸ್ ರೆಡಿಯಾಗಿದೆ. ನೋಡಿ ಸೂಪರ್ ಆಗಿದೆ ಅಲ್ವಾ. ಇದಕ್ಕೆ ವೆನಿಲಾ ಸಾಸ್ ಹಾಕಿದರೆ ಇನ್ನೂ ನಾವು ಅಂಗಡಿಯಲ್ಲಿ ತೊಗೊಂಬರ್ತೀವಲ್ವ ಅದೇ ಥರ ಇರುತ್ತೆ ಸೇಮ್. ಇದು ನನ್ನ ಮನೆಯಲ್ಲೇ ಮಾಡಿರೋದು, ವೆನಿಲಾ ಸಾಸ್ ಏನು ಯೂಸ್ ಮಾಡಲ್ಲ. ಇದು ನೋಡಿ ನ್ಯಾಚುರಲ್ ಆಗಿದೆ, ತುಂಬ ಅಂದರೆ ತುಂಬ ಟೇಸ್ಟ್ ಇದೆ. ನಾನು ಈಗ ಟೇಸ್ಟ್ ಮಾಡಿ ನೋಡಿದೆ, ತುಂಬ ಚೆನ್ನಾಗಿ ಬಂದಿದೆ. ಮತ್ತು ಬೌಲಲ್ಲೂ ಕೂಡ ಶಿಫ್ಟ್ ಮಾಡ್ಕೊಂಡಿದ್ದೀನಿ. ನೋಡಿ ಇಷ್ಟ ಆಗಿದೆ, ಮತ್ತು ಇಷ್ಟ ಆಗಿದೆ. ಈಗ ಇದನ್ನು ನಾನು ಯೂಸ್ ಮಾಡ್ತೀನಿ. ಇದಕ್ಕೆ ಎಷ್ಟು ಹಾಕಬೇಕು ಅಷ್ಟು ಹಾಕಿ ಮುಚ್ಚಿಡ್ತೀನಿ. ಫ್ರಿಜ್ಜಲ್ಲಿ ಇಟ್ಕೋಬೋದು. ಇದನ್ನು ಬ್ರೆಡ್ ಜೊತೆ ಅಥವಾ ನಾವೇನಾದರೂ ಪಿಜ್ಜಾ ಮಾಡಿದರೆ ಅದ್ರ ಜೊತೆನೂ ಕೂಡ ತಿನ್ಬೋದು. ಮತ್ತು ಕಂಜಿ ಫ್ರೆಂಚಿ ಮಾಡಿದರೆ ಅದನ್ನು ಕೂಡ ಅದ್ರ ಜೊತೆಗೂ ತಿನ್ಬೋದು. ಏನಾದರೂ ಸ್ನ್ಯಾಕ್ಸ್ ಮಾಡಿದರೆ ಸ್ನ್ಯಾಕ್ಸ್ ಜೊತೆ ಹಾಕ್ಕೊಂಡು ಕೂಡ ತಿನ್ಬೋದು. ತುಂಬ ಚೆನ್ನಾಗಿ ಬಂದಿದೆ ನೋಡಿ, ತುಂಬ ಅಂದರೆ ತುಂಬ ಟೇಸ್ಟಿಯಾಗಿ ಬಂದಿದೆ. ನೀವು ಕೂಡ ಒಮ್ಮೆ ಟ್ರೈ ಮಾಡಿ, ಓಕೆನಾ. ಇದಕ್ಕೆ ನಾವು ಇನ್ನೂ ಸ್ವಲ್ಪ ನಮಗೆ ರೆಡ್ ಕಲರ್ ಬರಬೇಕು ಅಂತ ಅಂದರೆ ಬ್ಯಾಡಗಿ ಮೆಣಸಿಕಾಯಿ ಇರುತ್ತಲ್ವ, 2 ಬ್ಯಾಡಗಿ ಮೆಣಸಿಕಾಯಿನ ನಾವು ಇದರ ಜೊತೆಗೆ ನೀಟಾಗಿ ಬೇಯಿಸ್ಕೊಂಡ್ಬಿಟ್ಟು ಮಿಕ್ಸಿ ಮಾಡ್ಕೋಬೋದು. ಆವಾಗ ಇನ್ನೂ ಟೇಸ್ಟಿಯಾಗಿರುತ್ತೆ. ಮತ್ತು ರೆಡ್ ಕಲರ್ ಕೂಡ ಬಂದಿರುತ್ತೆ. ನೋಡಿ ಇಲ್ಲಿ ಈ ಥರ ಬಂದಿದೆ, ಬರೀ ಟೊಮಾಟೋದಲ್ವ, ಈ ಥರ ಬಂದಿದೆ ನೋಡಿ ಫ್ರೆಂಡ್ಸ್. ಈಗ ನಾನು ಸೋತೀನಿ ಯಾವ ಥರ ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು ಟೇಸ್ಟ್ ಮಾಡಿ ನೋಡು ಅಂತ ಹೇಳ್ಬಿಟ್ಟು ಸೋನುಗೆ ತಿನ್ನಿಸ್ತೀನಿ. ಯಾವ ಥರ ಇದೆ ಅಂತ ಹೇಳ್ತಾಳೆ. ಈಗ ತಿನ್ನೋಡು ಸ್ವಲ್ಪ. ಫುಲ್ ಟೊಮಾಟೊ ಸಾಸ್ ಥರನೇ ಐತೆ ಮಮ್ಮಿ. ಚೆನ್ನಾಗೈತಾ? ಇಷ್ಟ ಆಯಿತಾ? ನನ್ನ ಮಗಗೆ ಇನ್ನೂ ಇಷ್ಟ ಆಗುತ್ತೆ. ಅವ್ನು ಟೊಮಾಟೊ ಸಾಸ್ ಅಂತ ಅಂದರೆ ಎಲ್ಲ ಜೊತೆ ಚಪಾತಿ ಆಗಿರ್ಬೋದು, ರೊಟ್ಟಿ ಆಗಿರ್ಬೋದು, ಪ್ರತಿಯೊಂದು ಏನು ಅಡುಗೆ ಮಾಡ್ತೀನಿ ಎಲ್ಲದರಲ್ಲೂ ಹಾಕ್ಕೊಂಡು ತಿಂತಾ ಇರ್ತಾನೆ. ಈ ಥರ ನ್ಯಾಚುರಲ್ ಆಗಿ ಮಾಡಿಕೊಟ್ರೆ ಎಲ್ಲ ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ. ಇನ್ನೂ ಸ್ವಲ್ಪ ತಿನ್ಕೊಂಬಿಡು. ತುಂಬ ಚೆನ್ನಾಗಿದೆ ಫ್ರೆಂಡ್ಸ್, ನೀವು ಕೂಡ ಟ್ರೈ ಮಾಡಿ ತಿನ್ನಿ, ಮಾಡ್ಕೊಳ್ಳಿ, ಓಕೆನಾ. ಮನೆಯಲ್ಲಿ ನೀವು ಕೂಡ ಟ್ರೈ ಮಾಡಿ ಮಾಡಿಕೊಂಡು ಮಕ್ಕಳಿಗೆಲ್ಲ ಕೊಡಿ. ಹೆಲ್ದಿಯಾಗಿರುತ್ತೆ. ಮನೆಯಲ್ಲೇ ಮಾಡಿರ್ತೀವಲ್ವ, ಹೊರಗಡೆ ಸಿಗೋಕ್ಕಿಂತ ಮನೆಯಲ್ಲೇ ಮಾಡ್ಕೊಂಡು ಮಕ್ಳಿಗೆ ಕೊಟ್ಟರೆ ಅವರು ಕೂಡ ಹೆಲ್ದಿಯಾಗಿರ್ತಾರೆ. ಹೊರಗಿಂದ ಯಾವ ಥರ ಮಾಡಿರ್ತಾರೋ ಅಂತ ನಮಗೂ ಗೊತ್ತಿರಲ್ವಲ್ಲ. ಟೇಸ್ಟ್ ಇರುತ್ತೆ, ಬಟ್ ಏನೇನು ಮಿಕ್ಸ್ ಮಾಡಿ ಮಾಡ್ತಾರಂತ ನಮಗೂ ಗೊತ್ತಿಲ್ಲ ಅಲ್ವಾ. ಅದರಿಂದ ನೀವು ಕೂಡ ಮಕ್ಕಳಿಗೆ ಇದೇ ಥರ ಮನೆಯಲ್ಲಿ ಮಾಡ್ಕೊಳ್ಳಿ ಅಂತ ಹೇಳಿಬಿಟ್ಟು ನಾನು ನಿಮಗೆ ಸಜೆಷನ್ ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿದೆ ಮಮ್ಮಿ, ನಂಗಂತಲೂ ಇಷ್ಟ ಆಗ್ತಿತ್ತು.